ಹೆಲೋ ಮಕ್ಕಳೇ, ಎಲ್ರೂ ಹೇಗಿದ್ದೀರಾ? ಹವಾಮಾನ ಕುರಿತಂತೆ ಹವಾಮಾನ ಮತ್ತು ಹೊಂದಾಣಿಕೆಗಳ ಭಾಗಗಳು 1, 2, 3 ಮತ್ತು 4ರ ಪಾಠಗಳನ್ನು ನೀವು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ನೀವು ಕೆಲವು ಸಸ್ಯಗಳಲ್ಲಿನ ಹೊಂದಾಣಿಕೆ, ಜೀವಿಗಳ ವರ್ಗೀಕರಣ ಮತ್ತು ದ್ವಿನಾಮ ನಾಮಕರಣದ ಬಗ್ಗೆ ಕಲಿಯುವಿರಿ. ಕಲಿಕೆಯ ಉದ್ದೇಶಗಳು: ನಾವು ವಿವಿಧ ಹೊಸ ವಿಷಯಗಳನ್ನು ಕಲಿಯಲಿದ್ದೇವೆ. ಮೊದಲನೆಯದಾಗಿ, ವಿವಿಧ ಸಸ್ಯಗಳ ಕೆಲವು ಆವಾಸಸ್ಥಾನಗಳು ಮತ್ತು ಗುಣಲಕ್ಷಣಗಳು. ಎರಡನೆಯದಾಗಿ, ಭೂಮಿಯ ಮೇಲಿನ ವಿವಿಧ ಪ್ರದೇಶಗಳಲ್ಲಿ ಸಸ್ಯಗಳ ಹೊಂದಾಣಿಕೆ. ಮೂರನೆಯದಾಗಿ, ಸಸ್ಯಗಳಲ್ಲಿ ಆಹಾರವನ್ನು ಸೇವಿಸಲು ಹೊಂದಾಣಿಕೆ. ನಾಲ್ಕನೆಯದಾಗಿ, ಜೀವಿಗಳ ಗುಣಲಕ್ಷಣಗಳು. ಐದನೆಯದಾಗಿ, ಕಾರ್ಲೇನಿಯಸ್ ಬರೆದ ದ್ವಿನಾಮ ನಾಮಕರಣ. ಪ್ರಮುಖ ಪದಗಳು: ಕೋನಿಫೆರಸ್ ಮರಗಳು, ಮುಳುಗಿದೆ, ನೀರಿನ ಹಯಾಸಿನ್, ಅಲೋವೆರಾ, ಅಕೇಶಿಯಾ, ಶಂಕು ಆಕಾರ, ದೊಡ್ಡಣ್ಣ, ಹುಸ್ಟೋರಿಯಾ ಅಂದರೆ ಹೀರುವ ಬೇರುಗಳು, ಬಕ್ರಿ, ಡ್ರೊಸೆರಾ ಅಂದರೆ ಸುಂಡೇವ್, ದ್ವಿನಾಮ ನಾಮಕರಣ. ಪರಿಕಲ್ಪನೆ ನಕ್ಷೆ. ಸಸ್ಯಗಳ ಗುಣಲಕ್ಷಣಗಳು. ಭೂಮಿಯ ಮೇಲೆ ವೈವಿಧ್ಯಮಯ ಸಸ್ಯಗಳು ಕಂಡುಬರುತ್ತವೆ. ಕೆಲವು ಸಸ್ಯಗಳು ವರ್ಣರಂಜಿತ ಹೂವುಗಳನ್ನು ಹೊಂದಿರುತ್ತವೆ. ಕೆಲವು ಸಸ್ಯಗಳು ನೀರಿನಲ್ಲಿ ಬೆಳೆಯುತ್ತವೆ, ಆದರೆ ಕೆಲವು ನೀರಿನ ಕೊರತೆ ಇರುವ ಮರುಭೂಮಿಗಳಲ್ಲಿ ಕಂಡುಬರುತ್ತವೆ. ಕೆಲವು ಸಸ್ಯಗಳು ಹಿಮಭರಿತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಕೆಲವು ಸಸ್ಯಗಳನ್ನು ಸೂಕ್ಷ್ಮದರ್ಶಕವಿಲ್ಲದೆ ನೋಡಲು ಸಾಧ್ಯವಿಲ್ಲ, ಆದರೆ ಕೆಲವು ದೊಡ್ಡದಾಗಿರುತ್ತವೆ. ಕಾಶ್ಮೀರ ಮತ್ತು ರಾಜಸ್ಥಾನದ ಎಲ್ಲ ಸಸ್ಯಗಳು ಒಂದೇ ರೀತಿಯದ್ದಲ್ಲ. ಅವುಗಳ ನಡುವೆ ನೀವು ಹೆಚ್ಚಿನ ವ್ಯತ್ಯಾಸಗಳನ್ನು ಕಾಣಬಹುದು. ಪೈನ್ ಮತ್ತು ದೇವದಾರುಗಳಂತಹ ಕೋನಿಫೆರಸ್ ಮರಗಳು ಕಾಶ್ಮೀರದಂತಹ ಹಿಮಭರಿತ ಪ್ರದೇಶಗಳಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತವೆ. ಆದಾಗ್ಯೂ ರಾಜಸ್ಥಾನದ ಮರುಭೂಮಿಗಳಲ್ಲಿ ಕಳ್ಳಿ ಮತ್ತು ಅಕೇಶಿಯಾ ಅಂದರೆ ಬಾಬುಲ್ ನಂತಹ ಸಸ್ಯಗಳು ಕಂಡುಬರುತ್ತವೆ. ನಿಮ್ಮ ಸುತ್ತಮುತ್ತಲಿನ ನದಿ, ತೊರೆ, ಕೊಳ ಅಥವಾ ಸರೋವರದಂತಹ ವಿವಿಧ ಜಲಮೂಲಗಳಿಗೆ ಭೇಟಿ ನೀಡಿ. ಭೂ ಮತ್ತು ಜಲಸಸ್ಯಗಳ ನಡುವಿನ ಗುಣಲಕ್ಷಣಗಳಲ್ಲಿನ ವ್ಯತ್ಯಾಸವನ್ನು ನೀವು ಕಾಣಬಹುದು. ಇದರರ್ಥ ಅವರು ನಿರ್ದಿಷ್ಟ ಪರಿಸರಕ್ಕೆ ಹೊಂದಿಕೊಳ್ಳುತ್ತಿದ್ದಾರೆ.
ವಿವಿಧ ಸಸ್ಯಗಳಲ್ಲಿನ ವಿವಿಧ ಹೊಂದಾಣಿಕೆಗಳ ಮೇಲೆ ಗಮನ ಹರಿಸೋಣ. ದೃಶ್ಯ 6. ಜಲಸಸ್ಯಗಳಲ್ಲಿ ಹೊಂದಾಣಿಕೆ. ಕೆಲವು ಜಲಚರ ಸಸ್ಯಗಳು ಜಲಮೂಲಗಳ ತಳದಲ್ಲಿರುವ ಮಣ್ಣಿನಲ್ಲಿ ದೃಢವಾಗಿ ಬೇರೂರಿರುತ್ತವೆ. ಅವುಗಳ ಕಾಂಡಗಳು ಮುಳುಗಿರುತ್ತವೆ. ಎಲೆಗಳು ಮತ್ತು ಹೂವುಗಳು ಮೇಲ್ಮೈಯಲ್ಲಿ ತೇಲುತ್ತವೆ. ಕೆಲವು ಸಸ್ಯಗಳು ಸಂಪೂರ್ಣವಾಗಿ ತೇಲುತ್ತವೆ. ಅವುಗಳ ಬೇರುಗಳು ಮಣ್ಣಿನಲ್ಲಿ ಲಂಗರು ಹಾಕಿಲ್ಲ. ಅವು ಚಿಕ್ಕದಾಗಿರುತ್ತದೆ ಮತ್ತು ನಾರಿನಂಶದಿಂದ ಕೂಡಿರುತ್ತವೆ. ಇದು ತೇಲಲು ಮತ್ತು ಹಗುರತೆಯನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಮೂರನೆಯದಾಗಿ, ಅನೇಕ ಜಲಚರ ಸಸ್ಯಗಳ ಎಲೆಗಳು ಮತ್ತು ಕಾಂಡಗಳ ಮೇಲ್ಮೈಗಳು ಕೊಳೆಯುವುದನ್ನು ತಡೆಯಲು ಮೇಣದ ಪದರದಿಂದ ಮುಚ್ಚಲ್ಪಡುತ್ತವೆ. ಉದಾಹರಣೆಗೆ, ಕಮಲದ ಸಸ್ಯಗಳಲ್ಲಿ ನೀವು ಇದನ್ನು ನೋಡಬಹುದು. ಮರುಭೂಮಿ ಸಸ್ಯಗಳಲ್ಲಿ ಹೊಂದಾಣಿಕೆ. ಇದನ್ನು ಒಂದು ಸಣ್ಣ ಚಟುವಟಿಕೆಯೊಂದಿಗೆ ಕಲಿಯೋಣ. 2 ಮಡಕೆಯ ಸಸ್ಯಗಳನ್ನು ತೆಗೆದುಕೊಳ್ಳಿ. ಒಂದು ಕಳ್ಳಿ ಮತ್ತು ಒಂದು ಎಲೆ ಸಸ್ಯ. ಈ ಸಸ್ಯಗಳ ಎಲೆಗಳ ಸುತ್ತಲೂ ಪ್ಲಾಸ್ಟಿಕ್ ಚೀಲಗಳನ್ನು ಸಡಿಲವಾಗಿ ಕಟ್ಟಿ ಮತ್ತು ಮುಂಜಾನೆಯಿಂದ ಸೂರ್ಯನ ಬೆಳಕಿನಲ್ಲಿ ಇರಿಸಿ. ಮಧ್ಯಾಹ್ನ ಆ ಮಡಕೆಗಳನ್ನು ತರಗತಿಗೆ ತಂದು ಗಮನಿಸಿ. ಎಲೆಗಳ ಸಸ್ಯಗಳಿಗೆ ಹೋಲಿಸಿದರೆ ಕ್ವಾಕ್ಟಿಯನ್ನು ಹೊಂದಿರುವ ಚೀಲಗಳು ಬಹಳ ಕಡಿಮೆ ನೀರನ್ನು ಹೊಂದಿರುತ್ತವೆ ಎಂದು ನೀವು ಗಮನಿಸಬಹುದು. ಮರುಭೂಮಿ ಸಸ್ಯಗಳು ಎಲೆರಹಿತವಾಗಿರುತ್ತವೆ ಅಥವಾ ಅವುಗಳ ಎಲೆಗಳು ಸಣ್ಣ ಸೂಜಿಗಳಂತೆ ಇರುತ್ತವೆ ಅಥವಾ ಮುಳ್ಳುಗಳಾಗಿ ಮಾರ್ಪಡಿಸಲ್ಪಟ್ಟಿವೆ. ಪರಿಣಾಮವಾಗಿ ಅವು ಆವಿಯಾಗುವಿಕೆಯಿಂದ ಬಹಳ ಕಡಿಮೆ ನೀರನ್ನು ಕಳೆದುಕೊಳ್ಳುತ್ತವೆ. ಕಾಂಡವು ನೀರು ಮತ್ತು ಆಹಾರವನ್ನು ಸಂಗ್ರಹಿಸುತ್ತದೆ ಮತ್ತು ಆದ್ದರಿಂದ ಮಾಂಸಭರಿತವಾಗಿರುತ್ತದೆ. ಎಲೆಗಳ ಅನುಪಸ್ಥಿತಿಯಲ್ಲಿ ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡುವುದರಿಂದ ಕಾಂಡಗಳು ಹಸಿರು ಬಣ್ಣದ್ದಾಗಿರುತ್ತವೆ. ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಭೇದಿಸುತ್ತವೆ ಮತ್ತು ಕೆಲವು ಬೇರುಗಳು ನೀರನ್ನು ಹುಡುಕುತ್ತಾ ಮಣ್ಣಿನೊಳಗಡೆ ಹರಡುತ್ತವೆ. ಈ ಸಸ್ಯಗಳ ಕಾಂಡದ ಮೇಲೆ ಮೇಣದ ಪದಾರ್ಥದ ದಪ್ಪ ಪದರವಿದೆ. ಅವು ರಿಬ್ಬನ್ನಂತೆ ತೆಳ್ಳಗಿರುತ್ತವೆ. ಹಿಮಭರಿತ ಪ್ರದೇಶಗಳ ಸಸ್ಯಗಳಲ್ಲಿ ಹೊಂದಾಣಿಕೆ. ಆಲೂಗಡ್ಡೆ, ನೆಲಗಡಲೆ, ಗೆಣಸು, ನೀರು, ಅಲೋವೆರಾ, ಅಕೇಶಿಯಾ, ಕ್ಯಾರೆಟ್ ಮುಂತಾದ ಸಸ್ಯಗಳನ್ನು ಗಮನಿಸಿ. ಈರುಳ್ಳಿ, ಬೀಟ್ರೂಟ್, ಹಾಗಲಕಾಯಿ, ದ್ರಾಕ್ಷಿ ಇತ್ಯಾದಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಇತರ ಸಸ್ಯಗಳು. ಹಿಮಭರಿತ ಪ್ರದೇಶದಲ್ಲಿನ ಸಸ್ಯಗಳಿಗೆ ಇಳಿಜಾರಿನ ಕೊಂಬೆಗಳು ಯಾವ ರೀತಿಯಲ್ಲಿ
ಉಪಯುಕ್ತವಾಗಿವೆ? ಹಿಮಭರಿತ ಪ್ರದೇಶಗಳ ಸಸ್ಯಗಳು ಮುಖ್ಯವಾಗಿ ದೇವದಾರು ಮತ್ತು ಪೈನ್ನಂತಹ ಕೋನಿಫರ್ಗಳನ್ನು ಒಳಗೊಂಡಿವೆ. ಈ ಮರಗಳು ಇಳಿಜಾರಿನ ಕೊಂಬೆಗಳಿಂದಾಗಿ ಶಂಕು ಆಕಾರದಲ್ಲಿರುತ್ತವೆ. ಈ ಪ್ರದೇಶಗಳಲ್ಲಿನ ಭಾರೀ ಹಿಮಪಾತ ಮತ್ತು ತೀವ್ರ ಚಳಿಯಲ್ಲಿ ಅವುಗಳ ಶಂಕುವಿನ ಆಕಾರದ ಮರದ ಮೇಲೆ ಹಿಮ ಸಂಗ್ರಹವಾಗುವುದನ್ನು ತಡೆಯುತ್ತದೆ ಮತ್ತು ದಪ್ಪ ತೊಗಟೆಯು ಮರಕ್ಕೆ ಶೀತವನ್ನು ತಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅರಣ್ಯ ಪ್ರದೇಶಗಳ ಸಸ್ಯಗಳಲ್ಲಿ ಹೊಂದಾಣಿಕೆ. ವಿವಿಧ ಸಸ್ಯಗಳು, ಮರಗಳು, ಪೊದೆಗಳು ಮತ್ತು ಗಿಡಮೂಲಿಕೆಗಳು ಕಾಡುಗಳಲ್ಲಿ ಕಂಡುಬರುತ್ತವೆ. ಈ ಸಸ್ಯಗಳು ಸೂರ್ಯನ ಬೆಳಕಿಗಾಗಿ ತಮ್ಮೊಳಗೆ ಸ್ಪರ್ಧಿಸುತ್ತವೆ. ಆದ್ದರಿಂದ ಸೂರ್ಯನ ಬೆಳಕನ್ನು ಪಡೆಯಲು ಮರಗಳು ಎತ್ತರವಾಗಿ ಬೆಳೆಯುತ್ತವೆ ಮತ್ತು ಆರೋಹಿಗಳು ಮತ್ತು ಬಳ್ಳಿಗಳು ಮರಗಳ ಬೆಂಬಲದೊಂದಿಗೆ ಹೆಚ್ಚಿನ ಎತ್ತರಕ್ಕೆ ಬೆಳೆಯುತ್ತವೆ. ಕೆಲವು ಆರೋಹಿಗಳ ಕಾಂಡಗಳ ಮೇಲಿನ ಸ್ಪ್ರಿಂಗ್ ತರಹದ ಟೆಂಡ್ರಿಲ್ಗಳು ಹೊಂದಾಣಿಕೆಗೆ ಒಂದು ಉದಾಹರಣೆಯಾಗಿದೆ. ಹುಲ್ಲುಗಾವಲು ಸಸ್ಯಗಳಲ್ಲಿ ಹೊಂದಾಣಿಕೆ. ಹುಲ್ಲುಗಾವಲುಗಳಲ್ಲಿ ವಿವಿಧ ರೀತಿಯ ಪೊದೆಗಳು ಮತ್ತು ಹುಲ್ಲುಗಳು ಕಂಡುಬರುತ್ತವೆ. ಹುಲ್ಲಿನ ನಾರಿನ ಬೇರುಗಳು ಮಣ್ಣಿನ ಸವೆತವನ್ನು ತಡೆಯುತ್ತವೆ. ಸಮಭಾಜಕ ವೃತ್ತದ ಪ್ರದೇಶದ ಕಾಡುಗಳು ದಟ್ಟವಾಗಿವೆ. ಹುಲಿಗಳು, ಆನೆಗಳು ಮತ್ತು ಜಿಂಕೆಗಳಂತಹ ಪ್ರಾಣಿಗಳು ಈ ಹುಲ್ಲಿನಲ್ಲಿ ಅಡಗಿರಬಹುದು. ಆದಾಗ್ಯೂ ಶೀತ ಪ್ರದೇಶಗಳಲ್ಲಿನ ಹುಲ್ಲುಗಳು ತುಂಬಾ ಚಿಕ್ಕದಾಗಿರುತ್ತವೆ. ಮೊಲದಂತಹ ಪ್ರಾಣಿಗಳು ಅಂತಹ ಹುಲ್ಲುಗಳಲ್ಲಿ ಕಂಡುಬರುತ್ತವೆ. ವಿಶಾಲವಾದ ಹುಲ್ಲುಗಾವಲುಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ಮತ್ತು ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಸಸ್ಯಗಳಲ್ಲಿ ಆಹಾರವನ್ನು ಸೇವಿಸಲು ಹೊಂದಾಣಿಕೆ. ಸಸ್ಯಗಳು ನೆಲದಲ್ಲಿ ಲಂಗರು ಹಾಕಿರುತ್ತವೆ ಮತ್ತು ಆಟೋಟ್ರೋಫಿಕ್ ಆಗಿರುತ್ತವೆ. ಆದಾಗ್ಯೂ ದೊಡ್ಡರ್ ಅಂದ್ರೆ ಕುಸ್ಕುಟ ನಂತಹ ಸಸ್ಯಗಳು ಪರಾವಲಂಬಿಗಳಾಗಿವೆ. ದೊಡ್ಡವನ ಸಸ್ಯದ ದೇಹವು ಹಳದಿ ತಂತಿಯಂತಹ ಕಾಡುಗಳನ್ನು ಹೊಂದಿರುತ್ತವೆ. ಇದು ಎಲೆರಹಿತವಾಗಿದೆ ಮತ್ತು ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡಲು ಸಾಧ್ಯವಿಲ್ಲ. ಆದಾಗ್ಯೂ ಅತಿಥೇಯ ಸಸ್ಯದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಇದು ಹೌಸ್ಟೋರಿಯಾ ಅಂದ್ರೆ ಹೀರುವ ಬೇರುಗಳನ್ನು ಹೊಂದಿದೆ. ಈ ಬೇರುಗಳು ನೀರು ಮತ್ತು ಆಹಾರವನ್ನು ಹೀರಿಕೊಳ್ಳಲು ಅತಿಥೇಯ ಸಸ್ಯದ ವಾಹಕ ನಾಳಗಳ ಒಳಗೆ ಭೇದಿಸುತ್ತವೆ.
ಶಿಲೀಂಧ್ರಗಳು ಕ್ಲೋರೋಫಿಲ್ ಅನ್ನು ಹೊಂದಿರುವುದಿಲ್ಲ ಮತ್ತು ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡಲು ಸಾಧ್ಯವಿಲ್ಲ. ಅವರು ಬಕ್ರಿ ಮತ್ತು ಬ್ರೆಡ್ನಂತಹ ಪಿಷ್ಟಯುಕ್ತ ಆಹಾರ ಪದಾರ್ಥಗಳಿಂದ ಆಹಾರವನ್ನು ಪಡೆಯುತ್ತಾರೆ. ಅವು ಆಹಾರವನ್ನು ಹೀರಿಕೊಳ್ಳಲು ಬೇರಿನಂತಹ ನಾರುಗಳನ್ನು ಹೊಂದಿವೆ. ಸಸ್ಯಗಳ ಬೆಳವಣಿಗೆಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನ ಅಗತ್ಯವಿದೆ. ಸಾರಜನಕದ ಕೊರತೆಯಿರುವ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳಾದ ಡ್ರೋಸೆರಾ ಅಂದರೆ ಸನ್ಡ್ಯೂ, ಶುಕ್ರ, ಫ್ಲೈಟ್ರಾಫ್, ಪಿಚ್ಚರ್ ಪ್ಲಾಂಟ್ ಇತ್ಯಾದಿಗಳು ಕೀಟಕಗಳನ್ನು ಸೇವಿಸುವ ಮೂಲಕ ಸಾರಜನಕದ ಅಗತ್ಯವನ್ನು ಪೂರೈಸುತ್ತವೆ. ಈ ಸಸ್ಯಗಳಲ್ಲಿ ಹೊಂದಾಣಿಕೆಗಳು ಕಂಡುಬರುತ್ತವೆ. ಇದು ಕೀಟಕಗಳನ್ನು ಆಕರ್ಷಿಸಲು ಮತ್ತು ಅವುಗಳನ್ನು ಸೆರೆಹಿಡಿಯಲು ಸಹಾಯ ಮಾಡುತ್ತವೆ. ವಿವಿಧ ಸಸ್ಯಗಳು ಉಳಿವಿಗಾಗಿ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ನೀವು ನೋಡಿದ್ದೀರಿ. ಈಗ ಈ ಎಲ್ಲಾ ಜೀವಿಗಳನ್ನು, ಸಸ್ಯಗಳು ಅಥವಾ ಪ್ರಾಣಿಗಳನ್ನು ಹೇಗೆ ಹೆಸರಿಸಲಾಗಿದೆ ಮತ್ತು ವರ್ಗೀಕರಿಸಲಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಜೀವಿಗಳ ವರ್ಗೀಕರಣ. ಜೀವಿಗಳನ್ನು ಏಕೆ ವರ್ಗೀಕರಿಸಲಾಗಿದೆ? ಸಸ್ಯಗಳು ಮತ್ತು ಪ್ರಾಣಿಗಳ ವರ್ಗೀಕರಣಕ್ಕೆ ಬಳಸುವ ಮಾನದಂಡಗಳು ಯಾವುವು? ಉತ್ತರವೆಂದರೆ, ಈ ವೈವಿಧ್ಯಮಯ ಜೀವಿಗಳಲ್ಲಿನ ಎಲ್ಲಾ ಜೀವಿಗಳನ್ನು ಒಂದೇ ಸಮಯದಲ್ಲಿ ಅಧ್ಯಯನ ಮಾಡುವುದು ಮತ್ತು ನೆನಪಿನಲ್ಲಿಟ್ಟುಕೊಳ್ಳುವುದು ಸುಲಭವಲ್ಲ. ವರ್ಗೀಕರಣವು ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತದೆ. ವಿವಿಧ ವಿಜ್ಞಾನಿಗಳು ವಿಭಿನ್ನ ಮಾನದಂಡಗಳನ್ನು ಬಳಸಿದ್ದಾರೆ ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸ್ವತಂತ್ರವಾಗಿ ವರ್ಗೀಕರಿಸಿದ್ದಾರೆ. ಕಿಂಗ್ಡಮ್ ಅನಿಮಲಿಯಾ ಅಥವಾ ಕಿಂಗ್ಡಮ್ ಪ್ಲಾಂಟೇನಿಯಂನಿಂದ ಪ್ರಾರಂಭವಾಗುವ ವರ್ಗೀಕರಣದಲ್ಲಿ ಒಂದು ಶ್ರೇಣಿಯು ರೂಪುಗೊಳ್ಳುತ್ತದೆ. ಮೂಲಭೂತ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಅವಲಂಬಿಸಿ ಮತ್ತಷ್ಟು ಗುಂಪುಗಳು ಮತ್ತು ಉಪಗುಂಪುಗಳು ರೂಪುಗೊಳ್ಳುತ್ತವೆ. ಇದನ್ನು ವರ್ಗೀಕರಣದ ಶ್ರೇಣೀಕರಣ ಎಂದು ಕರೆಯಲಾಗುತ್ತದೆ. ಈ ವರ್ಗೀಕರಣವು ಜೀವಿಗಳ ಹೆಸರುಗಳನ್ನು ಸುಲಭವಾಗಿ ಹೆಸರಿಸಲು ಮತ್ತು ನೆನಪಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡಿತು. ಲಿನ್ನೇಯಸ್ ರೂಪಿಸಿದ ಈ ಎಲ್ಲಾ ಜೀವಿಗಳಿಗೆ ಹೆಸರಿಡಲು ಕೆಲವು ಷರತ್ತುಗಳಿವೆ. ಬನ್ನಿ ನೋಡೋಣ. ಕಾರ್ಲ್ ಲಿನ್ನೇಯಸ್ ಬರೆದ ದ್ವಿನಾಮ ನಾಮಕರಣ. ಅಮಿತ್ ಎಂಬ ಹೆಸರಿನ 4 ವಿದ್ಯಾರ್ಥಿಗಳಿದ್ದಾರೆ ಎಂದು ಭಾವಿಸಿ ಮತ್ತು ನೀವು ನಿಮ್ಮ ಸ್ನೇಹಿತರೊಂದಿಗೆ ನಿರ್ದಿಷ್ಟ ಅಮಿತ್ ಬಗ್ಗೆ ಚರ್ಚಿಸುತ್ತಿರುವಾಗ ನೀವು ಯಾವ ಅಮಿತ್ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ನಿಮಗೆ ಹೇಗೆ ತಿಳಿಯುತ್ತದೆ? ಇದು ಗೊಂದಲವನ್ನು ಸೃಷ್ಟಿಸುತ್ತದೆ, ಹೌದಾ? ಒಬ್ಬ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಪ್ರಾಣಿ ಸೇರಿದಂತೆ ಎಲ್ಲದರಲ್ಲೂ ಇದು ಸಾಮಾನ್ಯವಾಗಿದೆ. ಪರಿಪೂರ್ಣವಾಗಿ ಗುರುತಿಸಲು ನೀವು ಮೊದಲ ಅಥವಾ ಕೊನೆಯದಾಗಿ ಬೇರೆ ಯಾವುದಾದರೂ ಹೆಸರನ್ನು ಲಿಂಕ್ ಮಾಡಬಹುದು.
ಆದ್ದರಿಂದ ಅದೇ ರೀತಿಯಲ್ಲಿ ವಿಜ್ಞಾನಿ ಕಾರ್ಲ್ ಲಿನ್ನೇಯಸ್ ಬೈನೋಮಿಯಲ್ ನಾಮಕರಣ ಎಂದು ಕರೆಯಲ್ಪಡುವ ಒಂದು ರೀತಿಯ ಹೆಸರನ್ನು ರಚಿಸಿದರು. ಇದು ಕೆಲವು ಪ್ರತ್ಯುತ್ತರ ಮತ್ತು ಪೂರ್ವ ಪ್ರತ್ಯಯವನ್ನು ಸೇರಿಸುವ ಮೂಲಕ ಹೆಸರುಗಳನ್ನು ಸುಲಭವಾಗಿ ಗುರುತಿಸಲು ನಮಗೆ ಸಹಾಯ ಮಾಡುತ್ತದೆ. ಪ್ರತಿಯೊಂದು ಜೀವಿಯನ್ನು ಗುರುತಿಸಲು ದ್ವಿನಾಮ ನಾಮಕರಣವನ್ನು ಬಳಸಲಾಗುತ್ತದೆ. ಅದರಂತೆ ಪ್ರತಿ ಜೀವಿಗೆ ವೈಜ್ಞಾನಿಕ ಹೆಸರನ್ನು ನಿಗದಿಪಡಿಸಲಾಗಿದೆ. ಇದು 2 ಭಾಗಗಳನ್ನು ಒಳಗೊಂಡಿದೆ. ಮೊದಲ ಭಾಗವು ಕುಲ ಮತ್ತು ಎರಡನೆಯ ಭಾಗವು ಜಾತಿಗಳು. ಗುರುತಿಸಲಾದ ಎಲ್ಲ ಜೀವಿಗಳಿಗೆ ಅಂತಾರಾಷ್ಟ್ರೀಯ ನಾಮಕರಣ ಸಂಹಿತೆಯ ಮಾರ್ಗಸೂಚಿಗಳ ಪ್ರಕಾರ ದ್ವಿನಾಮ ಹೆಸರನ್ನು ನಿಗದಿಪಡಿಸಲಾಗಿದೆ. ಒಂದು ಪ್ರಭೇದದ ಎಲ್ಲಾ ಜೀವಿಗಳು ಎಷ್ಟು ಹೋಲುತ್ತವೆ ಎಂದರೆ ಬಣ್ಣ, ಎತ್ತರ, ಆವಾಸ ಸ್ಥಾನಗಳು ಮತ್ತು ಅಭ್ಯಾಸಗಳಲ್ಲಿನ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಅವು ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಬಹುದು ಮತ್ತು ತಮ್ಮಂತಹ ಹೊಸ ವ್ಯಕ್ತಿಗಳನ್ನು ರೂಪಿಸಬಹುದು. ದೃಶ್ಯ 12. ಉದಾಹರಣೆಗೆ, ವಿಶ್ವದ ಎಲ್ಲಾ ಸಾಕು ಬೆಕ್ಕುಗಳು ಒಂದೇ ಜಾತಿಗೆ ಸೇರಿವೆ. ಕೋಳಿಗಳು, ಹಸುಗಳು, ನಾಯಿಗಳು ಮುಂತಾದ ಪ್ರಾಣಿಗಳು ಮತ್ತು ಮಾವು, ಗೋಧಿ, ಮೆಕ್ಕೆಜೋಳ ಮುಂತಾದ ಸಸ್ಯಗಳ ವಿಷಯದಲ್ಲೂ ಇದು ನಿಜ. ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮತ್ತಷ್ಟು ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ, ಲೈಕ್ ಮಾಡಿದ್ದಕ್ಕಾಗಿ, ಹಂಚಿಕೊಂಡಿದ್ದಕ್ಕಾಗಿ ಮತ್ತು ಚಂದಾದಾರರಾಗಿದ್ದಕ್ಕಾಗಿ ಧನ್ಯವಾದಗಳು.